ಪ್ರತಿ ಟನ್ ಕಬ್ಬಿಗೆ 3,500 ನಿಗದಿಗೆ ಆಗ್ರಹಿಸಿ ರೈತರು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನು ಬರೆದಿದ್ದಾರೆ. ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಚರ್ಚಿಸಲು ತುರ್ತು ಅವಕಾಶವನ್ನು ಕೊಡಿ ಅಂತ ಪ್ರಧಾನಿ ಮೋದಿಗೆ ಪತ್ರದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಸಮಸ್ಯೆಯಾಗಿದೆ. ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಬೀದರ್ ಜಿಲ್ಲೆ, ಗದಗ, ಧಾರವಾಡ ಮತ್ತು ಹಾವೇರಿ ಜಿಲ್ಲೆಯಲ್ಲಿ ಪ್ರತಿಭಟನೆ ಉಗ್ರ ಸ್ವರೂಪವನ್ನು ಪಡೆದಿದೆ. ಹೀಗಾಗಿ ರೈತರ ಸಮಸ್ಯೆಯನ್ನ ಚರ್ಚೆ ಮಾಡುವಂತಹ ನಿಟ್ಟಿನಲ್ಲಿ ಅವಕಾಶ ನೀಡುವಂತೆ ಸಿಎಂ ಪತ್ರವನ್ನು ಬರೆದಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಸಹದೇವ್ ಮಾನೆ ಇದ್ದಾರೆ. ಸಹದೇವ್ ಮಾನೆ, ಒಂದು ಕಡೆ ಪ್ರತಿಭಟನೆ ಉಗ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಇದರ ಬೆನ್ನಲ್ಲೇ ಸಿಎಂ ಸಭೆಯನ್ನು ಕರೆದಿದ್ದಾರೆ. ಏನೆಲ್ಲ ನಿರೀಕ್ಷೆಗಳಿದೆ, ಏನಾಗಬಹುದು? ಶಕುಂತಲಾ, ಏನು ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು 9ನೇ ದಿನಕ್ಕೆ ರೈತರ ಪ್ರತಿಭಟನೆ ಕಾಲಿಟ್ಟಿರುವಂತದ್ದು. ಇನ್ನೊಂದು ಕಡೆ ಇವತ್ತು ಸಿಎಂ ಅವರು ಕರೆದಂತಹ ಸಭೆಗೆ ಗುರ್ಲಾಪುರ ಅಂದ್ರೆ ಇಡೀ ರಾಜ್ಯದ ಗಮನ ಸೆಳೆದಂತಹ ಪ್ರತಿಭಟನೆ ಏನಿದೆ ಅದು ಗುರ್ಲಾಪುರದಲ್ಲಿ ನಡೀತಾ ಇರುವಂತದ್ದು. ಅಲ್ಲಿನ ಹೋರಾಟದ ಮುಂದಾಳತ್ವವನ್ನು ವಹಿಸಿಕೊಂಡಿರುವಂತಹ ಚುನ್ನಪ್ಪ ಪೂಜಾರಿ ಮತ್ತು ಶಶಿಕಾಂತ್ ಪಡಲ್ಸಲ್ಗಿ ಅವರು ಸಿಎಂ ಸಭೆಗೆ ಹೋಗೋಕೆ ಏನು ಕರೆ ಬಂದಿತ್ತು, ಅದಕ್ಕೆ ಇವರಿಬ್ರು ಕೂಡ ನಿರಾಕರಿಸಿರುವಂತದ್ದು ಮತ್ತು ಇವತ್ತು ಎಂದಿನಂತೆ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಮತ್ತೊಂದು ಕಡೆ ರೈತರು 3,500 ರೂಪಾಯಿ ಪ್ರತಿ ಟನ್ಗೆ ಕೊಡಬೇಕನ್ನುವಂತ ನಿಟ್ಟಿನಲ್ಲಿ ಏನು ಒತ್ತಾಯ ಮಾಡ್ತಾ ಇದ್ರು, ಅದರನ್ನ ಸಕ್ಕರೆ ಮಾಲೀಕರು ಯಾರು ಕೂಡ ಒಪ್ಪದ ಕಾರಣ 3,400 ಆದ್ರೂ ಕಡೆ ಪಕ್ಷ ಕೊಡಿ ಅನ್ನುವಂತ ಡಿಮ್ಯಾಂಡ್ ಅನ್ನ ಇಟ್ಟಿರುವಂತದ್ದು. ಇದೇ ವಿಚಾರವನ್ನ ನಿನ್ನೆ ಸಕ್ಕರೆ ಸಚಿವರು ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಹೇಳಿರುವಂತದ್ದು. ಸೊ ಇದಕ್ಕೆ ಈ ನಿಟ್ಟಿನಲ್ಲಿ ಅಂದ್ರೆ ಪ್ರತಿ ಟನ್ ಕಬ್ಬಿಗೆ ಬೆಲೆ ನಿಗದಿಗೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಆಗತ್ತೆ. ಬಹುತೇಕ ಒಂದೇ ಡಿಮ್ಯಾಂಡ್ ಅನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಕೂತಿರುವಂತಹ ರೈತರಿಗೆ ಇವತ್ತು ಸರ್ಕಾರ ಏನಾದ್ರೂ ಗುಡ್ ನ್ಯೂಸ್ ನೀಡುತ್ತಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಭರವಸೆಗಳು ರೈತರಲ್ಲಿದ್ದಾವೆ. ಒಂದು ವೇಳೆ ಇವತ್ತು ಸರ್ಕಾರ ರೈತರ ಬೇಡಿಕೆಗೆ ಒಪ್ಪದೇ ಇದ್ರೆ ಅಥವಾ ಸಕ್ಕರೆ ಕಾರ್ಖಾನೆಯವರು ಏನಾದ್ರೂ ಒಪ್ಪದೇ ಇದ್ರೆ ಸರ್ಕಾರವೇ ಆ ಹಣವನ್ನ ಭರಿಸಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ರೈತರು ಮನವಿಯನ್ನ ಮಾಡ್ಕೊಂಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತೇನಾದ್ರೂ ಸರ್ಕಾರ ಇದಕ್ಕೆ ಸ್ಪಂದಿಸದೇ ಇದ್ರೆ ಈ ಒಂದು ಹೋರಾಟ ಉಗ್ರ ಸ್ವರೂಪವನ್ನ ಪಡೆದುಕೊಳ್ಳುವಂತದ್ದು. ಶಕುಂತಲಾ, ಧನ್ಯವಾದ ಸಹದೇವ್ ಮಾನೆ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.